ನಮ್ಮ ಕರ್ನಾಟಕ ಸೇನೆ ಕಾರ್ಯಕಾರಿಣಿ ಸಭೆ ಸಾಧಕರಿಗೆ ಸನ್ಮಾನ. ಯಾದಗಿರಿ ಜಿಲ್ಲೆಯಲ್ಲಿ ಎಸ್ಡಿಎನ್ ಹೋಟೆಲ್ನಲ್ಲಿ ನಮ್ಮ ಕರ್ನಾಟಕ ಸೇನೆಯ ಕಲ್ಯಾಣ ಕರ್ನಾಟಕ ಮಟ್ಟದ ಜಿಲ್ಲಾಧ್ಯಕ್ಷರು ಹಾಗೂ ತಾಲೂಕು ಅಧ್ಯಕ್ಷರ ಕಾರ್ಯಕಾರಿಣಿ ಸಭೆ ನಡೆಯಿತು. ರಾಜ್ಯಾಧ್ಯಕ್ಷರಾದ ಶ್ರೀ ಎಂ ಬಸವರಾಜ ಪಡುಕೋಟೆ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಈ ಸಭೆಯಲ್ಲಿ ಕಲಬುರಗಿ, ಯಾದಗಿರಿ, ರಾಯಚೂರು, ಬೀದರ್, ಕೊಪ್ಪಳ, ಬಳ್ಳಾರಿ ಹಾಗೂ ವಿಜಯನಗರ ಜಿಲ್ಲೆಗಳ ರಾಜ್ಯ ಪದಾಧಿಕಾರಿಗಳು, ಜಿಲ್ಲಾಧ್ಯಕ್ಷರು ಮತ್ತು ತಾಲೂಕು ಅಧ್ಯಕ್ಷರುಗಳು ಭಾಗವಹಿಸಿ ಸಂಘಟನೆಯ ವಿವಿಧ ವಿಚಾರಗಳ ಕುರಿತು ಚರ್ಚಿಸಿದರು. ಸಭೆಯಲ್ಲಿ ಸಂಘಟನೆಯನ್ನು ಇನ್ನಷ್ಟು ಬಲಪಡಿಸುವುದು, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸಂಘಟನೆಯ ಚಟುವಟಿಕೆಗಳನ್ನು ವಿಸ್ತರಿಸುವುದು ಸೇರಿದಂತೆ ಹಲವು ಪ್ರಮುಖ ವಿಷಯಗಳ ಕುರಿತು ಚರ್ಚೆ ನಡೆಯಿತು. ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಎಲ್ಲ ಜಿಲ್ಲೆಗಳ ಪದಾಧಿಕಾರಿಗಳು ಸಹಕಾರ ನೀಡಿದರು. ಈ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸಾಧಕರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ವರದಿ ಹನುಮಂತ ದೊರೆ, ತಾಲೂಕು ವರದಿಗಾರರು. ಏನು ಗಡಿನಾಡು ಸಮಾವೇಶ ಅರ್ಥಪೂರ್ಣವಾಗಿ ಈಗಿಂದ ನಾವು ಸಭೆಗಳು ಮಾಡಿಕೊಂಡು ರೈತರ ಹೋಗ್ಬಿಟ್ಟು ತಿಳುವಳಿಕೆ ಕೇಳುವಂತ ಕೆಲಸಗಳು ಮಾಡಬೇಕು. ಜಿಲ್ಲೆಯಲ್ಲಿ, ತಾಲೂಕಲ್ಲಿ, ಹೊರಗಡೆಯಲ್ಲಿ ಮತ್ತು ಇವತ್ತು ಶಿಕ್ಷಣ ಸಾಕಷ್ಟು ನಮ್ಮ ಭಾಗದ ಶಿಕ್ಷಣ ನಾವು ಹಿಂದೆ ಹೊಡೆದಿದ್ದೀವಿ. ಇವತ್ತು ಖುಷಿ ಆಯ್ತು. ಆ ಜಿಲ್ಲೆಗಳಿಗೆ ಬರ್ತೀನಿ. ಒಂದು ದಿವಸ ಬೀದರ್ ಜಿಲ್ಲಾಧ್ಯಕ್ಷರು ಸಭೆ ಮಾಡಬೇಕು. ಕಾರ್ಯಕರ್ತರ ಬಗ್ಗೆ, ಸಂಘಟನಾ ಬಗ್ಗೆ ಕಾರ್ಯಕ್ರಮ ಹೇಗೆ ನಡೀಬೇಕು ಅಂತ ಹೇಳಿ ಫಸ್ಟ್ ಬೀದರಿಂದ ಬರ್ತೀನಿ. ಮುಂದಿನ ದಿನ ಒಂದು ಡೇಟ್ ನಿಗದಿ ಮಾಡ್ರಿ. 4 ಜಿಲ್ಲೆ ನಮ್ಮ ಜಿಲ್ಲೆಯಲ್ಲಿ ಬಹಳ ಖುಷಿ ಆಯ್ತು. ಆ ತರ ಎಲ್ಲ ನಮ್ಮ ಮಕ್ಕಳು, ರೈತರ ಮಕ್ಕಳು ಓದಬೇಕು. ಎಜುಕೇಶನ್ ಬಹಳ ಹಿಂದೆ ಓದಿದ್ವಿ ನಾವು. ನಿಮ್ಮ ಮಕ್ಕಳಿಗೆಲ್ಲ ಈ ಹತ್ತಿ ಬಿಡಿಸೋದು, ಗದ್ದಿ ನಾಟೋದು ಅವೆಲ್ಲ ಬಿಡಿಸಿ ಒಳ್ಳೆ ಎಜುಕೇಶನ್ ಕೊಡುವಂತ ಕೆಲಸ ಮಾಡಬೇಕು. ಈಗ ಕೆಲವು ಟ್ರಾಕ್ಟರ್ಗಳಲ್ಲಿ, ಆಟೋದಲ್ಲಿ ತುಂಬಿಕೊಂಡು ಹೋಗ್ತಾರೆ ವಿದ್ಯಾರ್ಥಿಗಳಿಗೆ. ಅವ್ರ ಮಂದಿ ಬಿಡಿಸ್ಬೇಕು. ಕೈಸ ಒಂದು ಲೆಟರ್ ಕೊಡ್ರಿ. ಅವ್ರು ಹೇಳ್ಬೋದು ನಮ್ಮ ಮನೆಗೆ